ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. 60% ಲಂಚದ ಆರೋಪವನ್ನು ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿ ಮನೆ ಹಂಚಿಕೆಯಲ್ಲೂ ಲಂಚ ಪಡೆಯಲಾಗ್ತಾ ಇದೆ. ಮೊದಲು ಪಿಡಿಒ ಲಂಚ ಪಡಿತಾ ಇದ್ದ, ಈಗ ವಿಧಾನಸೌಧದಲ್ಲಿ ಸಚಿವರೇ ಲಂಚ ಪಡಿತಾ ಇದ್ದಾರೆ. ಆದರೆ ಸತ್ಯಮೇವ ಜಯತೆ ಅಂತ ಸಿದ್ದರಾಮಯ್ಯ ನಡೆದುಕೊಳ್ತಿದ್ದಾರಾ? ತಮ್ಮ ಆತ್ಮಕ್ಕೆ ಉತ್ತರ ಕೊಟ್ಟುಕೊಳ್ಳಲಿ. ಹಿಂದಿನ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು ಅಂತ ಕಾಂಗ್ರೆಸ್ ಪರ ಇರೋ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ತೆರಬೇಕಾಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ರು. ಎಚ್ಡಿಕೆ ಆರೋಪಕ್ಕೆ ಸಿಎಂ ಆದಿಯಾಗಿ ಸಚಿವರು ಕೆಂಡ ಕಾರಿದ್ದಾರೆ. ಸಿಎಂ ಮಾತಾಡಿ ಕುಮಾರಸ್ವಾಮಿ ಹೇಳಿದ್ದನ್ನ ಸಾಬೀತು ಮಾಡಲಿ ಅಂತ ಸವಾಲ್ ಹಾಕಿದ್ರು. ಎಚ್ಡಿಕೆ ಚಪಲಕ್ಕೆ ಚಟಕ್ಕೆ ಮಾತನಾಡ್ತಾರೆ. ಹರಿಶ್ಚಂದ್ರ ಸತ್ತ ನಂತರ ಕುಮಾರಸ್ವಾಮಿ ಅವರೇ ಸತ್ಯ ಹರಿಶ್ಚಂದ್ರ ಅಂತ ಚಲುವರಾಯಸ್ವಾಮಿ ಲೇವಡಿ ಮಾಡಿದ್ದಾರೆ. ಬೈ ಎಲೆಕ್ಷನ್ ಸೋತ ನಂತರ ಎಚ್ಡಿಕೆ ನರ್ವಸ್ ಆಗಿದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ರೆ, ಕುಮಾರಣ್ಣ ಮಾತ್ ಬಿಡಿ ಅಂತ ಸಚಿವ ಲಾಡ್ ತಾತ್ಸಾರ್ದ ಮಾತನಾಡಿದ್ದಾರೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರ್ಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡ್ಬೇಕಂತೆ. ಹಿಂದೆ ಯಾವನ ಪಿಡಿಒ ಗಿಡಿಒ ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಸತ್ಯಮೇವ ಜಯತೆ. ಅಯ್ಯೋ ರಾಮ, ಏನ್ ಸತ್ಯಮೇವ ಜಯತೆ ಸಿದ್ದರಾಮಯ್ಯನವರೇ, ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಟುಕೊಳ್ಳಿ. ನೀವು ಪ್ರೂವ್ ಮಾಡ್ಲಿ, ಸಾಬೀತ್ ಮಾಡಕ್ ಹೇಳಿ. ಅದನ್ನ ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತ್ ಮಾಡಬೇಕಲ್ವಾ, ದಾಖಲಾತಿಗಳ ಮೂಲಕ ಮಾಡಬೇಕು. ಅವರು ಚಪಲಕ್ಕೆ ಮಾತಾಡ್ತಾರೆ. ನನಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನ್ಸಲ್ಲ. ಆ ಹರಿಶ್ಚಂದ್ರ ಹೋದ ಮೇಲೆ ಇವರೇ ಅಂತ ಕಾಣುತ್ತೆ. ಲಂಚ ಮುಡ್ದೇ ಇರೋರು, ಬೇರೆಯವರಿಂದ ದುಡ್ಡು ಈಸ್ಕೊಳ್ದೇ ಇರೋರು, ಯಾವುದೇ ಸಹಾಯ ಪಡೆದೇ ಇರೋರು. ಕುಮಾರಸ್ವಾಮಿ ಅವರು ಗೊತ್ತಿಲ್ಲ, ಈಗ ಮೊನ್ನೆ ಈ ಚುನಾವಣೆ ನಡೆದ ಬಳಿಕ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ. ಕುಮಾರಣ್ಣವ್ರು ಬಿಡಿ, ಕುಮಾರಣ್ಣವ್ರು ಏನನ್ನು ಹೇಳ್ಬೋದು. ಕುಮಾರಣ್ಣವ್ರು ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು, ಅವೆಲ್ಲ ಎಲ್ಲಿಂದ ಬಂತು? ಮತ್ತೆ ಈಗ ನೋಡ್ರಿ, ಇವೆಲ್ಲ ವೆರಿ ಕಾಮನ್ ಪೊಲಿಟಿಕಲ್ ಉದ್ದೇಶ, ಬೇರೆನಿದೆ. ವಾಟ್ ಇಸ್ ಅದರ್ ಥಿಂಗ್ಸ್ ದೇ ಗಾಟ್? ನಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಪರ್ಸೆಂಟೇಜ್ಗೆ ಕೊನೆ ಇಲ್ಲ ಅನ್ನೋದಂತೂ ಸಾಬೀತಾಯಿತು. ಅವರಿಗಿಂತ ಇವರೇ ಬೆಟರ್ ಆಗಿದ್ರು, ಇವರಿಗಿಂತ ಅವರೇ ಬೆಟರ್ ಆಗಿದ್ರು ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ರೀತಿ ಗುತ್ತಿಗೆದಾರರು ಇದಕ್ಕೆ ಅಡ್ಜಸ್ಟ್ ಆಗಿದ್ದಾರಾ? ಇಷ್ಟು ಪರ್ಸೆಂಟು ಅಷ್ಟು ಪರ್ಸೆಂಟು ಒಟ್ಟಿನಲ್ಲಿ ಕೊಡಲೇಬೇಕಲ್ಲ ಅಂತ ಕೊಟ್ಟು ಅಭ್ಯಾಸ ಮಾಡಿದ್ಯಾರು? ಅವ್ರು ಕೈ ಚಾಚ್ತಾರೆ, ನೀವು ಕೊಡೋದಕ್ಕೆ ಸಿದ್ಧರಿದ್ದೀರಿ ಅಂದರೆ ಎರಡೂ ಕಡೆಯಿಂದಲೂ ಅಪರಾಧಗಳಾಗ್ತಿದೆ ಅನ್ನೋದೇ ಅಲ್ವಾ? ಹಾಗಿದ್ರೆ ಸರ್ಕಾರ ಈ ಹಿಂದೆ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಿದ್ದು, 40% ಆರೋಪ, ಅದನ್ನು ದೊಡ್ಡ ಅಭಿಯಾನವನ್ನೇ ಮಾಡಿದ್ರಿ. ಸೊ ಆಗ ನೀವು ಗುತ್ತಿಗೆದಾರರ ಅಧ್ಯಕ್ಷರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ನೇ ಒಂದು ದಾಖಲೆ ಅನ್ನೋ ರೂಪದಲ್ಲಿ ಅದನ್ನೇ ಪ್ರಸ್ತಾಪ ಮಾಡಿದ್ರಲ್ಲ, ಆಗ ಅದನ್ನು ಏನಂತ ಈಗ ನೀವು ಬಳಸೋ ಪದಗಳನ್ನ ಚಪಲ ಚಟ ಇದಕ್ಕೋಸ್ಕರ ನೀವು ಮಾತನಾಡಿದ್ರಿ ಅಂತ ಹೇಳಬೇಕಾ? ತಾವುಗಳು ಏನು ದಾಖಲೆ ಇಡಲಿಲ್ವಲ್ಲ, ಸುಮ್ಮನೆ ಹೇಳ್ಕೊಂಡು ಹೋದ್ರಿ. ಇವಾಗಲೂ ಇದನ್ನು ನಾವು ಹಾಗೆ ಅನ್ಕೋಬೇಕಾ, ಅಥವಾ ಕುಮಾರಸ್ವಾಮಿ ಅವರು ಇದಕ್ಕೆ ದಾಖಲೆ ಒದಗಿಸ್ತಾರಾ? ನಿಮ್ಮ ಸವಾಲನ್ನು ಅವ್ರು ಆಕ್ಸೆಪ್ಟ್ ಮಾಡ್ತಾರಾ? ಕಾದು ನೋಡೋಣ. ಇನ್ನು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ಸಮರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕುಮಾರಸ್ವಾಮಿ ಮಾತನಾಡಿ ಹೇಗಾದರೂ ಮಾಡಿ ಗ್ಯಾರಂಟಿ ನಿಲ್ಲಿಸಲು ನೆಪ ಹುಡುಕ್ತಾ ಇದ್ದಾರೆ. ಮಧ್ಯಮ ವರ್ಗದ ಜನರ ಬದುಕಿನ ಜೊತೆ ರಾಜ್ಯ ಸರ್ಕಾರ ಚಲಾಟುವಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಸಿಎಂ ಕೌಂಟರ್ ಕೊಟ್ಟದ್ದು, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಟಿಕೆಟ್ ದರ ಹೆಚ್ಚಾಗಿರಲಿಲ್ವಾ ಅಂತ ಕೇಳಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಮಾತಾಡಿ ಸುಳ್ಳು ಗ್ಯಾರಂಟಿ ನೀಡಿ ಕೊಟ್ಟರು, ಈಗ ಬಸ್ ಟಿಕೆಟ್ ದರ ಏರಿಸಿದ್ದಾರೆ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದ್ರು. ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯಿಸಿ, ನಾವು ಟಿಕೆಟ್ ದರ ಏರಿಕೆ ಮಾಡಿದ್ರು ಇಲಾಖೆಯನ್ನ ಲಾಸ್ನಲ್ಲಿ ಇಟ್ಟಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರಲ್ಲ, ಸರ್ 5,600 ಕೋಟಿ ನೀವು ಲಾಸಲ್ಲಿ ಇಟ್ಟಿದ್ರಿ, ನಾವು ಅದನ್ನು ಇವಾಗ ಅದ್ರ ಜೊತೆಗೆ ಇನ್ನೊಂದಷ್ಟು ಲಾಸ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಇನ್ನು ನಾವು ಟಿಕೆಟ್ ದರ ಏರಿಕೆ ಮಾಡಿದ್ರೂ ಕೂಡ ಲಾಸ್ ಇರಲಿಲ್ಲ ಅಂತ ಅವ್ರ ಸ್ಟೇಟ್ಮೆಂಟು. ಗಂಡಸರೇನು ಪಾಪ ಮಾಡಿದ್ರು ಅಂತ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಪಾಪ ಪುಣ್ಯದ ಮಾತುಗಳನ್ನ ಕಟ್ಕೊಂಡೇನಾದರೂ ಗಂಡಸರಿಗೂ ಫ್ರೀ ಕೊಟ್ಟರೆ ಕರ್ನಾಟಕ ಪಾಪರ್ ಚೆಟ್ಟಾಗತ್ತಷ್ಟೇ. ಜನಸಾಮಾನ್ಯರು ಗ್ಯಾರಂಟಿ ಬೇಡ, ಅಭಿವೃದ್ಧಿ ಬೇಕು ಅಂತ ಎಂದಿದ್ದಾರೆ ಅಂತ ಸರ್ಕಾರ ಯೋಚಿಸಲಿ ಅನ್ನುವಂಥ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಅದಾಗಲ್ಲ, ಇದು ಹೋಗಲ್ಲ. ಈ ಮಧ್ಯೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಕೊಪ್ಪಳದ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ಜನಸಾಮಾನ್ಯರ ಒಂದು ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಬಸ್ಗಳಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡೋರು, ಕೂಲಿ ಕಾರ್ಮಿಕರು, ರೈತರು, ಶ್ರಮಜೀವಿಗಳು ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಇವ್ರು ಹೋಗ್ತಿರೋ ಮಾರ್ಗ ನೋಡಿದ್ರೆ ಹುಡುಕ್ತಾ ಇದ್ದಾರೆ. ಈಗ ಯಾವ್ಯಾವ ರೀತಿಯಲ್ಲಿ ಸಬೂಬುಗಳು ಕೊಟ್ಟುಬಿಟ್ಟು ಈ ಯೋಜನೆಗಳನ್ನ ನಿಲ್ಲಿಸ್ತಕ್ಕಂಥದ್ದಕ್ಕೆ ಏನೇನು ಮುಂದಿನ ದಿನಗಳಲ್ಲಿ ಪೀಠಿಗೆ ಹಾಕಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಹುನ್ನಾರವೂ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ.
KSRTC ಬಸ್ ದರ ಎಲ್ಲಾ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೋಸ್ಕರ ಮಾಡಿದ್ವಿ. ಬಿಜೆಪಿ ಅವ್ರ ಕಾಲದಲ್ಲಿ ಆಗಿರ್ಲಿಲ್ವಾ, ಕುಮಾರಸ್ವಾಮಿ ಕಾಲದಲ್ಲಿ ಆಗಿರ್ಲಿಲ್ವಾ, ಬೆಲೆ ಏರಿಕೆ ಆಗಿರ್ಲಿಲ್ವಾ? ಸುಳ್ಳು ಭರವಸೆಗಳ ಮುಂದುವರೆದ ಅಧ್ಯಾಯವೇ ಬಸ್ ದರ, ಇತರೆ ವಿದ್ಯುತ್ ದರ ಏರಿಕೆ ಮಾಡ್ತಿರುವಂತಹದ್ದು. ಬೆಲೆ ಏರಿಕೆ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಜನ ನಿಂತಲ್ಲಿ ಕುಂತಲ್ಲಿ ಚಿಮಾರಿ ಆಗ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರ ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಲು ಸಾಧ್ಯ ಇಲ್ಲ. ನಾವು ಇದ್ದಿದ್ದು 8.5 ವರ್ಷ, ಅಂತೂ ಇಂತೂ ಕುಂತಿಗೆ ರಾಜ್ಯ ಸಿಕ್ತು ಅನ್ನಂಗೆ ನಮ್ಗೆ ಸಿಕ್ಕಿರೋದಷ್ಟೇ. ನಾನು ಏರಿಕೆ ಮಾಡಿದ್ರು ಕೂಡ ಎಂದೂ ಕೂಡ BMTCಯನ್ನ KSRTCಯನ್ನ ಲಾಸಲ್ಲಿ ಮಡಗೇ ಇಲ್ಲ. ಕೋವಿಡ್ ಬಂತು, ಇಡೀ ಪ್ರಪಂಚ ಆರ್ಥಿಕ ದುಸ್ಥಿತಿಗೆ ಹೋಯ್ತು. ನಾವು ಬೆಲೆ ಏರಿಕೆ ಮಾಡಿದ್ರೆ ನಾವು ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಗಂಡದೇ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು. ಡೀಸೆಲ್ಲು ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಬಸ್ ಫೇರ್ ಜಾಸ್ತಿ ಮಾಡಿದ್ರೆ ಕಾರ್ಪೊರೇಷನ್ ಹೆಂಗೆ ಮುಂದುವರಿಯುತ್ತೆ? ರೇಟು ಬ್ರದರ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಗ್ಯಾರಂಟಿಗೋಸ್ಕರ ಅಲ್ಲ. ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಗ್ಯಾರಂಟಿನ ನಿಲ್ಲಿಸು ಬೇಡ ಅನ್ನೋದಕ್ಕೆ ಇವ್ರು ಯಾರು? ಸಾರ್ವಜನಿಕರ ಒಪಿನಿಯನ್ನು ನಾವು ಈ 5 ಗ್ಯಾರಂಟಿ ಬೇಡ, ನಮ್ಗೆ ಅಭಿವೃದ್ಧಿನೇ ಬೇಕು ಅಂದಾಗ ಆವಾಗ ನಮ್ಮ ಪಕ್ಷ, ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ. ಹಂಗೆ ಯೋಚನೆ ಮಾಡೋಕ್ಕಾಗಲ್ಲ ಸರ್. 5 ವರ್ಷ ಇರುತ್ತೆ, ಮುಂದಿನ 5 ವರ್ಷವೂ ಇರುತ್ತೆ ಅಂತ ನೀವು ಬೇರೆ ಹೇಳ್ತಾ ಇದ್ದೀರಿ. ಇನ್ನು ಡೀಸೆಲ್ ದರ ಏರಿಕೆ ಹಾಗೂ ಸಿಬ್ಬಂದಿ ವೇತನ ಹೆಚ್ಚಳದ ಹೊರೆ ತಪ್ಪಿಸಲು 15% ಬಸ್ ದರ ಏರಿಕೆ ಮಾಡಿದೆ. BMTC, KSRTC, ಐಷಾರಾಮಿ ಬಸ್ಗಳ ದರವನ್ನು ಸರ್ಕಾರ ಇಂದಿನಿಂದ ಜಾರಿಗೆ ತಂದಿದೆ. ಹೀಗಾಗಿ ಪ್ರಯಾಣಿಕರ ಮೇಲೆ ಹೊರೆ ಬಿದ್ದಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿ ನಮ್ಮಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ಪುರುಷರು ಕಿಡಿಕಾರಿದ್ದಾರೆ. ನಮ್ದು ಅದ ಗಂಡ ಹೆಂಡತಿ ಬಸ್ಸಿಗೆ ಹೊಂಟ್ರ ಗಂಡನ್ ತಗೊಂಡು ಹೆಂಡತಿ ಕೊಟ್ಟಂಗ ಆತ್ ನೋಡ್ರಿ ಸರ್. ಇನ್ನೇನ್ ಕೊಡ್ತಾರ ಅವರು? ಯಾವ್ದ ನೋಡಿ ಹಿಂಗೆ ಮಾಡ್ಕೊಂತ ಹೊಂಟಾರ ಅವ್ರು. ಯಾವ್ದೋ ಒಂದು ಬಿಡೋದು ಒಂದು ಬಿಡೋದು ಒಂದ್ ಹಿಂಗೆ ಏರ್ಸಿ ಅಂತ ಹೊಂಟಾರ. ಯಾರು ಹೇಳೋರಲ್ಲ ಕೇಳಲ್ಲ ಅವ್ರಿಗೆ. 60 ವರ್ಷದ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಿ ಅದರಿಂದ ಒಳಗಡೆ ಇರೋರಿಗೆ 50% ಮಾಡಿದ್ರೆ ಈ ಸಾರಿಗೆ ವ್ಯವಸ್ಥೆ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾ ಇತ್ತು. ಇವತ್ತು ನಷ್ಟಕ್ಕೆ ಈಡಾಗ್ತಾ ಇರ್ಲಿಲ್ಲ. ಇದನ್ನ ಎಲ್ಲ ಫ್ರೀ ಕೊಟ್ಟು ಜನರನ್ನ ಸೋಂಬೇರಿಯನ್ನಾಗಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ ನಾನು. ರೇಟ್ ಜಾಸ್ತಿ ಮಾಡಬಾರ್ದಾಗಿತ್ತು, ಯಾಕಂದ್ರೆ ಎಲ್ಲರೂ ಜನಸಾಮಾನ್ಯರೆಲ್ಲ ಓಡಾಡ್ತಿರ್ತಾರೆ, ಅವ್ರಿಗೂ ಎಟ್ಕಂಗಿರ್ಬೇಕು. ಹೊರೆ ಆಗೇ ಆಗುತ್ತೆ, ಯಾಕಂದ್ರೆ ಎಲ್ಲರೂ ಒಂದೇ ತರ ಇರಲ್ಲ. ಬಸ್ ಪ್ರೈಸ್ ಜಾಸ್ತಿ ಮಾಡಿದ್ರು ಓ ಅಂತೀರಿ, ಫ್ರೀ ಕೊಟ್ಟರು ಓ ಅಂತ ಮುಗಿಬಿದ್ದು 138 ಸ್ಥಾನ ಕೊಟ್ಟಿದ್ದೀರಿ. ನೀವೆಲ್ಲ ಅಷ್ಟು ಸಪೋರ್ಟ್ ಮಾಡದೇ ಇದ್ದಿದ್ರೆ, ಗ್ಯಾರಂಟಿನ ಒಪ್ಕೊಳ್ದೇ ಇದ್ದಿದ್ರೆ ಅವ್ರಿಗೆ 138 ಸ್ಥಾನ ಸಿಕ್ತಿತ್ತಾ? ಏನೋ ಒಂಥರ ಸರ್ಪ್ರೈಸಿಂಗ್ ಕಾಣಿಸುತ್ತಪ್ಪ. ಈ ಕಡೆ ಮಹಿಳೆಯರು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ. ಅಂದರೆ ಶಕ್ತಿ ಯೋಜನೆ ಬೇಡ ಅಂತ ಈಗ ಚಲುವರಾಯಸ್ವಾಮಿ ಅವರು ಹೇಳಿದ ಹಾಗೆ ನೀವು ಅವರು ಕೊಡೋ ಆಪ್ಷನ್ಗೆ ನೀವು ಓಕೆ ಅಂತೀರಾ? ಸಾಧ್ಯ ಆಗಲ್ಲ. ನಮ್ಮ ಜನಕ್ಕೆ ಕೊಟ್ಟಿದ್ದು ತಗೊಳ್ಳೋದು ಗೊತ್ತೇ ವಿನಃ ವಾಪಸ್ ಕೊಡೋದು ಗೊತ್ತಿಲ್ಲ. ಸರ್ಕಾರಗಳಿಗೂ ಅಷ್ಟೇ ಈ ಜಾಣ್ಮೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಕೊಟ್ಟಿದ್ದನ್ನು ವಾಪಸ್ ಕಿತ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತ. ಅದಕ್ಕೆ 2 ದಿನ ನೆನಪಿರುವಂತಹ ರೇಟ್ಗಳನ್ನ ಇನ್ಕ್ರೀಸ್ ಮಾಡಿಕೊಂಡ್ರೆ ಬೆಟರ್ ಅಲ್ವಾ ಅಂತ. ಇಲ್ಲಾಂದರೆ ಕೊಟ್ಟ ಮಾತನ್ನು ತಪ್ಪಿದಂತಾಗುತ್ತಲ್ಲ, ವಚನ ಭ್ರಷ್ಟರು ಅನ್ನುವಂತಹ ಆರೋಪವನ್ನು ಹೊತ್ಕೋಬೇಕಾಗತ್ತಲ್ಲ ಇನ್ ಕೇಸ್ ಏನಾದರೂ ಗ್ಯಾರಂಟಿಯನ್ನು ವಾಪಸ್ ತೊಗೊಂಬಿಟ್ರೆ. ಇನ್ನು BJPಯವರು ಅಥವಾ ಕುಮಾರಸ್ವಾಮಿಯವರು ನಾಳೆ ಇನ್ ಕೇಸ್ ನಿಮ್ಮ ಸರ್ಕಾರ ಬಂದಾಗ ನಾವು ಯಾವುದೇ ದರವನ್ನು ಏರಿಸಲ್ಲ ಅಂತ ಹೇಳಿ ನೋಡೋಣ. ಆ ರೀತಿಯಾಗಿ ಯಾರೂ ಹೇಳಲ್ಲ. ಅವರವ್ರ ಕಾಲಕ್ಕೆ ಅನುಕೂಲವಾಗಿ ಏನೇನು ಹೇಳಬೇಕೋ ಅದನ್ನೆಲ್ಲ ಹೇಳ್ಕೊಳ್ತಾ ಹೋಗ್ತಿರ್ತಾರೆ. ಇನ್ನು ಮುಂದುವರೆದಂತೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಚರ್ಚೆ ಜೋರಾಗ್ತಿದೆ. ಡಿಕೆಶಿ ಫಾರಿನ್ ಟೂರ್ ಹೊತ್ತಲೇ ಸಚಿವ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಹಾಗೂ ಆಪ್ತ ಸಚಿವರು ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಇದಕ್ಕೆ ಬಿಜೆಪಿಗರು ರಾಜಕೀಯ ಟ್ವಿಸ್ಟ್ ಕೊಟ್ಟಿದ್ರು. ಆದರೆ ಆ ಸಭೆಯಲ್ಲಿ ಪ್ರಮುಖ ವಿಚಾರಗಳು ಚರ್ಚೆ ಆಗಿವೆ ಅಂತ ತಿಳಿದು ಬಂದಿದೆ. ಅಲ್ಲದೆ ಸಿಎಂ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ಗೆ ಡಿಕೆ ಬಣವೂ ಸಜ್ಜಾಗಿದೆ ಅಂತ ಗೊತ್ತಾಗ್ತಿದೆ. ಆದರೆ ಇದಕ್ಕೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದು ಊಟಕ್ಕೆ ಸೇರೋ ತಪ್ಪ. ಅಂದರೆ ಸಿಎಂ ಡಿಸಿಎಂ ಇಬ್ಬರನ್ನ ನಮ್ಮ ಮನೆಗೂ ಊಟಕ್ಕೆ ಕರೆಯೋಣ ಬರ್ತಾರೆ ಅಂತ MB ಪಾಟೀಲ್ ಹೇಳಿದ್ರು. ಸಚಿವ ಚಲುವರಾಯಸ್ವಾಮಿ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಸಚಿವ ಭಾರತಿ ಸುರೇಶ್ ಮಾತ್ರ ಪೂರ್ತಿ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗಿರಬೇಕು ಅಂತ ಹೇಳಿದರು. ಹಾಗಿದ್ರೆ ಈ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಟೈಮಲ್ಲಿ ಆ ಟೇಬಲ್ನಲ್ಲಿ ಏನು ಊಟ ಇದೆ ಅನ್ನೋದ್ರ ಬಗ್ಗೆ, ಅದರ ರುಚಿಯ ಬಗ್ಗೆ ಮಾತಾಡೋದ್ರ ಬದಲಾಗಿ ಅಲ್ಲಿ ಪಾಲಿಟಿಕ್ಸ್ ಚರ್ಚೆ ಆಗಿದೆ, ರಾಜಕೀಯ ಚರ್ಚೆ ಆಗಿದೆ. ಏನದು? ಡಿಕೆಶಿ ವಿದೇಶ ಪ್ರವಾಸದ ಹೊತ್ತಲ್ಲೇ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದು. ಈ ಸಮಯ ಏನಿದೆ ಇದು ಬಹಳ ಹೈಲೈಟ್ ಆಗ್ತಿರುವಂತಹ ವಿಚಾರ.
ಅವರಿಲ್ಲದೆ ಇದ್ದಾಗಲೇ ಈ ಮೀಟಿಂಗ್ ಯಾಕೆ ಅಂತ. ಇನ್ನು ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಪವರ್ ಶೇರಿಂಗ್, ಈ ಇಷ್ಟು ಅಂಶಗಳು ಕೂಡ ಆ ಮೀಟಿಂಗ್ನಲ್ಲಿ ಆಗಿರುವಂತಹ ಚರ್ಚೆಗಳು. ಈ 3 ಅಜೆಂಡಾಗಳೊಂದಿಗೆ ಆಪ್ತರ ಸಚಿವರ ಜೊತೆಗೆ ಸಿಎಂ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಇದೇ ಡಿನ್ನರ್ ಮೀಟಿಂಗ್ನ ಹೈಲೈಟ್. ಈ 3 ಅಜೆಂಡಾಗಳು, ಅದರಲ್ಲಿ ಮೇನ್ ಪವರ್ ಶೇರಿಂಗ್. ಸಿಎಂ ಡಿನ್ನರ್ ಮೀಟಿಂಗ್ಸ್ನಲ್ಲಿ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರವಿ ನಡುವಣ ಆಗ್ತಾ ಇರುವಂತಹ ಗಲಾಟೆ ಇದೆಯಲ್ಲ, ಈ ಘಟನೆ ವಿಚಾರವಾಗಿಯೂ ಚರ್ಚೆಯಾಗಿದೆಯಂತೆ. ಅದನ್ನ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಇನ್ನು ಡಿಕೆಶಿ ಗೃಹ ಸಚಿವರು, ಉಸ್ತುವಾರಿ ಸಚಿವರ ಓವರ್ಟೇಕ್ ಮಾಡ್ತಾ ಇದ್ದ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಫೈನ್, ಈಗ ಇದು ಇವರ ಒಂದು ಬಣದ ಒಂದು ಚರ್ಚೆ ಅಲ್ವಾ. ಅಧಿಕಾರ ಹಸ್ತಾಂತರದ ವೇಳೆ ದಲಿತ ಸಿಎಂ ಟ್ರಂಪ್ ಕಾರ್ಡ್ ಏನಾದರೂ ಬಿದ್ದರೆ ಹೆಂಗಪ್ಪ ಅಂತ ಡಿಕೆ ಬಣಕ್ಕೂ ಒಂದು ಆತಂಕ. ಅದಕ್ಕೆ ಅವ್ರೇನು ಮಾಡ್ತಿದ್ದಾರೆ, ಡಿಕೆಶಿ ಅನುಪಸ್ಥಿತಿಯಲ್ಲಿ ಸಿಎಂ ಮೀಟಿಂಗ್ ಮಾಡಿ ಡಿಕೆ ಬಣ ಅಲರ್ಟ್ ಆಗುವಂತೆ ಮಾಡಿದ್ದಾರೆ. ಅವರು ಕೂಡ ಒಂದು ಅನ್ಅಫಿಷಿಯಲ್ ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಇಲ್ಲದ ಹೊತ್ತಲ್ಲಿ ಅಂತ ತಿಳಿದು ಬರ್ತಾ ಇದೆ. ಬಟ್ ಅದನ್ನು ಯಾರು ಕನ್ಫರ್ಮ್ ಮಾಡ್ತಿಲ್ಲ. ಇನ್ನು ಸಿಎಂ ಕಡೆಯಿಂದಲೇ ಗುಂಪುಗಾರಿಕೆ ಆಗ್ತಾ ಇದೆ ಅನ್ನೋದು ಡಿಕೆ ಬಣದ ಒಂದು ಆರೋಪ. ಇದನ್ನೆಲ್ಲ ಈಗ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಅವರು ಕೂಡ ಸಜ್ಜಾಗ್ತಿದ್ದಾರಂತೆ. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಇಲ್ಲ, ಅವರು ಬರ್ತಾರೆ ನಾಳೆ ದೆಹಲಿಗೆ ಬರ್ತಾರಾ ಅಥವಾ ನೇರ ಕರ್ನಾಟಕಕ್ಕೆ ಬರ್ತಾರಾ, ಬೆಂಗಳೂರಿಗೆ ಬರ್ತಾರಾ ಗೊತ್ತಿಲ್ಲ. ಸೊ ಬಂದ ನಂತರದಲ್ಲಿ ಈ ವಿಷಯವಾಗಿ ಅವರಿಂದ ಏನು ಪ್ರತಿಕ್ರಿಯೆ ವ್ಯಕ್ತವಾಗಬಹುದು, ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. SC ST ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, DK ಶಿವಕುಮಾರ್ ಅವರು ಕರೆದ್ರು ಬರ್ತಾರೆ. ಅದಕ್ಕೇನು ವಿಶೇಷ ಕಲ್ಪನೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅವರು ಊಟಕ್ಕೆ ಹೋದ ತಕ್ಷಣವೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಇದರಲ್ಲೇ ಕಾಲ ಕಳೀತಾರೆ ವಿನ. ಹೈಕಮಾಂಡ್ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಿಟ್ಟಂತ. ನರೇಂದ್ರ ಸ್ವಾಮಿ ಅವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ. ಇನ್ನು 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನಾವು ನೀವೆಲ್ಲ ಸೇರಿ ಅವರ ಕೈಯನ್ನು ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬೆಳಗಾವಿ ಅಧಿವೇಶನದ ಪರಿಷತ್ ಕಲಾಪದ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ MLC ಸಿಟಿ ರವಿ ನಿಂದನೆ ಪ್ರಕರಣ ಮತ್ತೊಂದು ಮಜಲನ್ನ ಪಡ್ಕೊಂಡಿದೆ. ಸಿಐಡಿಗೆ ಸದನದಲ್ಲಿ ಸ್ಥಳ ಮಹಜರಿಗೆ ಅನುಮತಿ ಕೊಡಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸ್ಥಳ ಮಹಜರು ಹೇಗೆ ಮಾಡ್ತಾರೆ? ಕುರ್ಚಿ ಟೇಬಲ್ ಪಂಚನಾಮೆ ಮಾಡ್ತಾರಾ? ಪಂಚನಾಮೆಗೆ ನಮ್ಮಲ್ಲಿ ವಿಡಿಯೋ ಇದ್ರೆ ಮಾಡಬಹುದು. ವಿಡಿಯೋ ಕೊಟ್ಟಿದ್ದಾರೆ, ಚೆಕ್ ಮಾಡ್ತಿದ್ದೇವೆ. ಅದರಲ್ಲಿ ಯಾವುದೂ ಕ್ಲಿಯರ್ ಇಲ್ಲ. ಯಾವ ತರಹ ಪಂಚನಾಮೆ ಮಾಡ್ತಾರೆ ತಿಳಿಸ್ಲಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸಿಟಿ ರವಿ ದೂರು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಸಿಎಂ ಗೃಹ ಸಚಿವರು ನಿರ್ಲಕ್ಷ್ಯ ತಾಳಿದ್ದಾರೆ. ಡಿಸಿಎಂ DK ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, MLC ಚನ್ನರಾಜ ಹಟ್ಟಿಹೊಳ್ಳಿ ತಮಗೆ ಪ್ರಾಣ ಬೆದರಿಕೆ ಒಡ್ಡಿ ಮಾನವನ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಬೆಳಗಾವಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಖಾನಾಪುರ, ಹಿರೇಬಾಗೇವಾಡಿ ಪೊಲೀಸರಿಗೆ ತಾವು ಕೊಟ್ಟ ದೂರಿನ ಮೇಲೆ FIR ದಾಖಲಿಸಲು ಸೂಚಿಸಬೇಕು. DGP, ಬೆಳಗಾವಿ SP, ಪೊಲೀಸ್ ಆಯುಕ್ತರ ಅಮಾನತು ಆಗಬೇಕು. CBI ಸಂಸ್ಥೆಗೆ ಈ ಪ್ರಕರಣದ ತನಿಖೆ ನಡೆಸಲು ಸೂಚಿಸಬೇಕು. ತಮ್ಮ ಪ್ರಾಣಕ್ಕೆ ಅಪಾಯವಿದ್ದು CRPF ಭದ್ರತೆ ಒದಗಿಸಬೇಕು ಅಂತ ದೂರಿನಲ್ಲಿ ಕೋರಿದ್ದಾರೆ. ಹೆಂಗ್ ಮಾಡ್ತಾರೆ ಪಂಚನಾಮ ಅವರು? ಕುರ್ಚಿ ಟೇಬಲ್ ಪಂಚ ಮಾಡ್ತಾರ. ನಮ್ಮಲ್ಲಿ ವಿಡಿಯೋ ಇದ್ರೆ ಮಾಡ್ಬೋದಾಗಿತ್ತು. ನಮ್ಮಲ್ಲಿ ಯಾವ್ದು ವಿಡಿಯೋ ಇಲ್ಲ. ನಿಮ್ಮಂತಾರೆ ಯಾವ್ದು ವಿಡಿಯೋ ಕೊಟ್ಟರಂತ ವಿಡಿಯೋ ಈಗ ನಾವೆಲ್ಲ ಇದನ್ನ ಆಗ್ಲೇ ಚೆಕ್ ಮಾಡಿದ್ವಿ. ಅದ್ರಾಗ ಏನು ಕ್ಲಿಯರ್ ಇಲ್ಲ. ಸುವರ್ಣಸೌಧ ಕಂಪೌಂಡ್ನಾಗ ಸ್ಟೆಪ್ ದಾಟಿದ ನಂತರ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಾರ. ಅವರು ಏನ್ ಮಾಡ್ಯಾರ ಪ್ಲಾನ್ ಅಂದ್ರೆ ನಾವು ವಿಧಾನಸೌಧ ಮಾಡಿಲ್ಲ, ಹೊರಗೆ ಮಾಡಿ ಅಂತ ಅವ್ರದ್ದು.